ದಾವಣಗೆರೆಯಲ್ಲಿ ಗೆಲುವು ಸೋಲಿನ ಬೆಟ್ಟಿಂಗ್ ಸದ್ದು ಜೋರಾಗಿದೆ. ನಾಳೆಯೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶ ಹೊರಬೀಳುತ್ತೆ. ಇದರ ಬೆನ್ನಲ್ಲೇ ಇದೀಗ ಬೆಟ್ಟಿಂಗ್ ದರ್ಬಾರ್ ಜೋರಾಗಿದೆ. ದಾವಣಗೆರೆಯಲ್ಲಿ ಗೆಲುವು ಸೋಲಿನ ಬೆಟ್ಟಿಂಗ್. ನಾಳೆಯೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾನ ಮುಗಿದು 25 ದಿನ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶ ಹೊರಬೀಳಲು ಕ್ಷಣಗಣನೆ ಶುರುವಾಗಿದೆ. ಗೆಲುವು ಯಾರಿಗೆ ಒಲಿಯಲಿದೆ ಎಂಬ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಶಾಮನೂರು ಶಿವಶಂಕರಪ್ಪ ನಂತರದ ಮೊದಲ ಚುನಾವಣೆ. ದಾವಣಗೆರೆ ದಕ್ಷಿಣದಲ್ಲಿ ಯಾರಿಗೆ ಒಲಿಯಲಿದ್ದಾಳೆ ವಿಜಯಲಕ್ಷ್ಮಿ? ಎಸ್ಎಸ್ ಇರುವವರೆಗೂ ಅನಾಯಾಸವಾಗಿ ಗೆದ್ದು ಬರ್ತಿತ್ತು ಕಾಂಗ್ರೆಸ್. ಈ ಕೋಟೆಯನ್ನ ಉಳಿಸಿಕೊಳ್ಳಲು ಸಮರ್ಥಕನಕ್ಕಿಳಿಸಿದ ನಾನಾ ಕಸರತ್ತು. ಗೆಲುವಿಗಾಗಿ ಸಾಕಷ್ಟು ಬೆವರು ಬಸಿದಿದೆ ಕಾಂಗ್ರೆಸ್. ಬೆಟ್ಟಿಂಗ್ ಅಡ್ಡೆಗಳಲ್ಲಿ ಇದೇ ಪ್ರಶ್ನೆ, ದುಡ್ಡು ಮಾಡೋರಿಗೆ ಇದೇ ಅಸ್ತ್ರ. ರಾಜ್ಯದ ಬೆಟ್ಟಿಂಗ್ ಅಡ್ಡೆಗಳಲ್ಲಿ ಸಖತ್ ಬೆಟ್ಟಿಂಗ್. ಗೆಲ್ಲೋದು ಯಾರು ಹಾಗಾದ್ರೆ? ಕಾಂಗ್ರೆಸ್ ಗೆಲ್ಲುತ್ತಾ, ಬಿಜೆಪಿ ಗೆಲ್ಲುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಬೆಟ್ಟಿಂಗ್ ಜೋರಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ಮೊದಲನೇ ಎಲೆಕ್ಷನ್. ಬಿಜೆಪಿಗೆ ಅವಕಾಶನೇ ಮಾಡಿಕೊಟ್ಟಿಲ್ಲ ದಾವಣಗೆರೆ ಕ್ಷೇತ್ರದಲ್ಲಿ. ಈಗ ಬಿಜೆಪಿ ಏನಾದರೂ ತನ್ನ ಖಾತೆಯನ್ನ ಓಪನ್ ಮಾಡುತ್ತಾ ದಾವಣಗೆರೆ ಕ್ಷೇತ್ರದಲ್ಲಿ ಅನ್ನುವಂಥ ಪ್ರಶ್ನೆ. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಸಮರ್ಥನನ್ನ ಇದೀಗ ಕಣಕ್ಕೆ ಇಳಿಸಿದ್ದಾರೆ. ಅಷ್ಟೇ ಬೆಂಬಲ ಸಮರ್ಥಕ್ಕೆ ಕೊಡ್ತಾರ ಅಲ್ಲಿರುವಂತಹ ಜನ. ಬಟ್ ಈ ಬಾರಿ ಏನೇನಾಯ್ತು, ಏನೇನೆಲ್ಲ ಆಗಿದೆ, ಯಾವ ಸಮುದಾಯ ಎಷ್ಟು ಬೇಸರಗೊಂಡಿದೆ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಇದ್ದಂಥ ಬೇಸರಗಳೇನು, ಇವೆಲ್ಲವೂ ಕೂಡ ಒಂದು ಕಡೆ ಚರ್ಚೆ. ಬಟ್ ಬೆಟ್ಟಿಂಗ್ ಆಡೋರ್ಗೆ, ಬೆಟ್ಟಿಂಗ್ಗೆ ಒಂದು ಒಳ್ಳೆ ಟಾಪಿಕ್. ಕಾಂಗ್ರೆಸ್ ಗೆಲ್ಲುತ್ತಾ, ಬಿಜೆಪಿ ಗೆಲ್ಲುತ್ತಾ, ಸಮರ್ಥ್ ಗೆಲ್ತಾರ, ಶ್ರೀನಿವಾಸ್ ದಾಸಕರಿಯಪ್ಪನ ಬೆಟ್ಟಿಂಗ್ ಅಂದ್ರೆ ಜೋರಾಗಿದೆ ಇಲ್ಲಿ. ಗೆಲ್ಲೋದು ಯಾರು, ಸೋಲೋದು ಯಾರು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಕಾಂಗ್ರೆಸ್ ಸತತವಾಗಿ ಗೆಲುವನ್ನ ಸಾಧಿಸಿಕೊಂಡು ಬಂದಂಥದ್ದು. ಎಸ್ ಶಾಮನೂರು ಶಿವಶಂಕರಪ್ಪ ಅವರ ಪ್ರತಿಷ್ಠೆ, ಅವ್ರ ಪ್ರತಿ ಬಾರಿಯಲ್ಲಿ ಗೆಲುವನ್ನು ಸಾಧಿಸ್ಕೊಂಡು ಬರ್ತಾ ಇದ್ದಂಥದ್ದು. ಬಟ್ ಅವ್ರು ಇಲ್ಲದ ಬಳಿಕ ನಡೀತಾ ಇರುವಂಥ ಮೊದಲ ಎಲೆಕ್ಷನ್ನು. ಈ ಎಲೆಕ್ಷನಲ್ಲಿ ಸಮರ್ಥ್ ಗೆಲ್ತಾರ? ಅನುಕಂಪದ ಅಲೆ ಇಲ್ಲಿ ವರ್ಕೌಟ್ ಆಗುತ್ತಾ? ಅದೇ ರೀತಿ ಸಮರ್ಥ್ಗೆ ಬೆಂಬಲ ಇಲ್ಲಿ ಸಿಗುತ್ತಾ ಜನರಿಂದ? ತಾತ ನಡೆಸ್ಕೊಂಡು ಬಂದ್ರು, ಮೊಮ್ಮಗ ಅದೇ ರೀತಿಯಾಗಿ ಆಡಳಿತವನ್ನು ನಡೆಸಬೇಕಲ್ಲ ಅನ್ನುವಂಥ ಪ್ರಶ್ನೆ ಏನಾದರೂ ಜನರಲ್ಲಿತ್ತ? ಗೊತ್ತಿಲ್ಲ. ಬಟ್ ಎಸ್ಟಿ ಸಮುದಾಯವನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ, ಎಸ್ಟಿ ವ್ಯಕ್ತಿಗೆ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ ಒಂದು ಕಡೆ, ಶ್ರೀನಿವಾಸ್ ದಾಸಕರಿಯಪ್ಪ. ಇದೇನಾದ್ರೂ ಈ ರೀತಿಯಾಗಿ ಇಲ್ಲಿ ವರ್ಕೌಟ್ ಆಗುತ್ತಾ ಬಿಜೆಪಿಗೆ ಅಂತ. ಇನ್ನು ಅದ್ರ ಜೊತೆಗೆ ಇಲ್ಲೇನು ಅಲ್ಪಸಂಖ್ಯಾತದ ಬಡಿದಾಟಗಳಿದ್ವಲ್ಲ, ಇದರಲ್ಲಿ ಪ್ಲಸ್ಸು ಬಿಜೆಪಿಗೆ ಆಗುತ್ತಾ? ಈಗಾಗಲೇ SDPಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹುಟ್ಟಿದಾಗಿನಿಂದಲೂ ಖಾತೆಯನ್ನೇ ತೆರೆದಿಲ್ಲ ಬಿಜೆಪಿ. ಸಾಮಾನ್ಯ ಕ್ಷೇತ್ರದಲ್ಲಿ ST ಅಭ್ಯರ್ಥಿ ಕಣಕ್ಕಿಳಿಸಿ ಬಿಜೆಪಿ ಪ್ರಯೋಗ. ಹಿಂದುಳಿದ ವರ್ಗಗಳ ಮತಗಳ ಮೇಲೆ ಕಣ್ಣಿಟ್ಟು ಕಮಲ ಪ್ರಯೋಗ. ಮೊದಲ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ತುದಿಗಾಲ ಮೇಲೆ ನಿಲ್ಲಿಸಿದ ಎಲೆಕ್ಷನ್ ಇದು. ಮುಸ್ಲಿಂ ಮತಗಳು ವಿಭಜನೆಯಾದ್ರೆ ಕಾಂಗ್ರೆಸ್ಗೆ ಕಷ್ಟ. ಹಿಂದುಳಿದ ವರ್ಗಗಳು ಬಿಜೆಪಿ ಪರ ಒಗ್ಗೂಡಿದ್ರೆ ಕಾಂಗ್ರೆಸ್ಗೆ ಕಷ್ಟ. ಎರಡು ಪಕ್ಷಗಳ ನಾಯಕರಿಂದ ಗೆಲುವಿಗೆ ತಂತ್ರ ಪ್ರತಿತಂತ್ರ ನಡೀತಾ ಇದೆ. ಬೆವರಿನ ಫಲ ಹೊರಬೀಳಲು ಕ್ಷಣಗಣನೆ ಆರಂಭ. ಎಲ್ಲರಲ್ಲೂ ಕುತೂಹಲ. ಬೆಟ್ಟಿಂಗ್ ವೀರರಿಗೆ ಇಂಟ್ರೆಸ್ಟಿಂಗ್ ಕಣವಾದ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ ಅವರೇ ಬುಕ್ಕಿಗಳ ಫೇವರೇಟ್. ರಾಜ್ಯದ ಬೆಟ್ಟಿಂಗ್ ಅಡ್ಡೆಗಳಲ್ಲಿ ಕೋಟಿ ಕೋಟಿ ವ್ಯವಹಾರ. ಇದನ್ನೇ ಅಸ್ತ್ರವಾಗಿಟ್ಕೊಂಡು ಬೆಟ್ಟಿಂಗ್ ವೀರರಿಗೆ ಒಂದು ರೀತಿಯಾಗಿ ಆಹಾರ ಸಿಕ್ಕಂತೆ ಇದು. ಸಮರ್ಥ್ ಗೆಲ್ತಾರ? ಗೆಲುವು ಯಾರ್ದಾಗುತ್ತೆ? ಕಾಂಗ್ರೆಸ್ ಅಭ್ಯರ್ಥಿದ, ಬಿಜೆಪಿ ಅಭ್ಯರ್ಥಿದ? ಮುಸ್ಲಿಮರ ಮತಗಳ ವಿಭಜನೆ, ಹಿಂದುಳಿದ ವರ್ಗಗಳ ಬಿಜೆಪಿ ಪರ ಒಗ್ಗೂಡಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ನಷ್ಟ ಈ ಬಾರಿಯ ಎಲೆಕ್ಷನ್ ನಲ್ಲಿ. ದಾವಣಗೆರೆಯಲ್ಲಿ ಬಿಜೆಪಿಗೆ ಅವಕಾಶನೇ ಮಾಡಿಕೊಟ್ಟಿಲ್ಲ.
ಬಿಜೆಪಿ ಖಾತೆನೇ ತೆರೆದಿಲ್ಲ. ಬಟ್ ಈಗ ತೆರೆಯುತ್ತಾ ಬಿಜೆಪಿ ಏನಾದರೂ ಖಾತೆನಾ ಅಂತ. ಒಂದು ವೇಳೆ ಬಿಜೆಪಿ ಏನಾದರೂ ದಾವಣಗೆರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಗೆದ್ದು ಬಂದರೆ ಇದರಿಂದ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು, ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ಇದು ಒಂದು ರೀತಿಯಾಗಿ ಬುನಾದಿ ಹಾಕದಂಗೆ ಆಗುತ್ತೆ ಅಂತ ಈ ಎಲೆಕ್ಷನ್. ಹಾಗಾಗಿ ಬಿಜೆಪಿಗೂ ಒಂದು ರೀತಿಯಾಗಿ ಪ್ರತಿಷ್ಠೆ. ಒಂದು ವೇಳೆ ದಾವಣಗೆರೆಯಲ್ಲಿ ಗೆದ್ದರೆ, ಬಟ್ ಈ ಬಾರಿ ಜನ ಯಾರನ್ನ ಒಪ್ಕೊಂಡಿದ್ದಾರೆ, ಸಮರ್ಥ ಶಾಮನೂರು ಅವರನ್ನ ಅಥವಾ ಶ್ರೀನಿವಾಸ್ ದಾಸ ಕರಿಯಪ್ಪನ, ಕಾದು ನೋಡಬೇಕು.